ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಜಾತಕದಲ್ಲಿ ಆಳ್ತಕ್ಕಂಥದ್ದು 9 ಗ್ರಹಗಳು, 27 ನಕ್ಷತ್ರಗಳು, 12 ರಾಶಿಗಳು. ಇವು ಜಾತಕ ರೀತಿ ಕೂಡ ನಾವು ಜನ್ಮ ಕುಂಡಲಿಯಲ್ಲಿ ನಾವು ಬಹಳ ಮುಖ್ಯ ನೋಡ್ಕೋಬೋದು. ಕೆಲವೊಂದು ಭಾಗದಲ್ಲಿ ಗ್ರಹಗಳೇ ಇರೋದಿಲ್ಲ, ಕೆಲವೊಂದು ಭಾಗದಲ್ಲಿ ಮಾತ್ರ ಗ್ರಹಗಳಿರ್ತವೆ. ಅದೇ ರೀತಿ ನ್ಯೂಮರಾಲಜಿ ಕುಂಡಲಿಯಲ್ಲೂ ಕೂಡ ನೀವು ವಿಶೇಷವಾಗಿ ಎಲ್ಲರೂ ಕಾಣ್ಬೋದು. ಇಲ್ಲಿ ಕಾಣ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಇವತ್ತು 3, 1, 9 ಈ ಡಿವೈನ್ ಲೈನ್ ಅಂತ ಏನು ಹೇಳ್ತೀವಿ, ಈ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಲೈನ್ ಏನಿದೆ, ಈ ಲೈನ್ ನಿಮಗೆ ಜಾತಕದಲ್ಲಿ ಇದ್ದಾಗ ನೀವು ಆಧ್ಯಾತ್ಮಿಕ ಸಂಪರ್ಕ ಇರತಕ್ಕಂತಹ ದೈವಿಕ ಶಕ್ತಿ ಇರತಕ್ಕಂಥ ವ್ಯಕ್ತಿಗಳಾಗಿರ್ತೀರಿ. ಆದರೆ ಇಲ್ಲಿ ಒಂದು ಸ್ವಲ್ಪ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ ನಿಮಗೆ ಆ ಭಾಗದ ಆ ಸಂಖ್ಯೆಯ ಫಲಗಳಿಂದ ವಂಚಿತರಾಗ್ತೀರಿ. ನೆನ್ನೆ ಕೂಡ ಹೇಳಿದೆ ನಿಮಗೆ. ನಂಬರ್ 3 ಇಲ್ಲ ಅಂದರೆ ಏನು ಮಾಡಬೇಕು ಅಂತ. ಇವತ್ತು ನಂಬರ್ 1ಗೆ ಬರೋಣ. ನಂಬರ್ 1 ಅಂದರೆ ಯಾರು? ಸೂರ್ಯ ಗ್ರಹ. ನಿಮ್ಮ ಜಾತಕ ಕುಂಡಲಿಯನ್ನು ಈ ರೀತಿ ಹಾಕ್ಕೊಂಡು ಈ ಜಾತಕ ಕುಂಡಲಿಯಲ್ಲಿ ನಂಬರ್ 1 ಇಲ್ಲ ಅಂದರೆ ಏನೇನು ಆಗ್ತದೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದರೆ ಎಲ್ಲ ಗ್ರಹಗಳಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು ಆ ಲೆಕ್ಕಾಚಾರಗಳಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ, ಸ್ವಲ್ಪ ಏನು ವ್ಯತ್ಯಾಸ ಆಯಿತು, ಗುರು ಇದ್ದಾನೆ, ಮಂಗಳ ಇದ್ದಾನೆ, ಸೂರ್ಯ ಇಲ್ಲ ಇಲ್ಲಿ, ಆಯಿತಾ? ಈ ರೀತಿ ಸೂರ್ಯ ಇಲ್ಲ ಅಂತಂದರೆ ನಮಗೆ ಏನೇನು ಆಗ್ತದೆ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು. ಇದಕ್ಕೆ ಒಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂತಂದರೆ, ಒಂದು ಕುಟುಂಬದಲ್ಲಿ ಒಬ್ಬ ತಂದೆಯ ಮಾರ್ಗದರ್ಶನ ಇಲ್ಲ ಅಂದರೆ ಏನಾಗ್ತದೆ? ಅದೇ ಇಲ್ಲ ಆಗ್ತದೆ. ಕುಟುಂಬಕ್ಕೆ ತಂದೆ ಎಷ್ಟು ಮುಖ್ಯ, ತಂದೆಯ ಸಹಕಾರ ಎಷ್ಟು ಮುಖ್ಯ, ತಂದೆಯ ಅಭಿವೃದ್ಧಿ ಎಷ್ಟು ಮುಖ್ಯ, ತಂದೆಯಿಂದ ಸಹಕಾರ ಎಷ್ಟು ಮುಖ್ಯ, ತಂದೆಯಿಂದ ಜೀವನ ಅಭಿವೃದ್ಧಿ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಒಂದು ಸರಿ ಯಾರಾದರೂ ಯೋಚನೆ ಮಾಡಿದ್ರೆ, ಇದು ಯಾರಿಗಂದ್ರೆ ತಂದೆನ ಕಳ್ಕೊಂಡ್ರಿಗೆ ಮಾತ್ರ ಗೊತ್ತಾಗುತ್ತೆ, ತಂದೆ ಗೊತ್ತಿರೋ ಗೊತ್ತಾಗಲ್ಲ. ಯಾಕಂದರೆ ಭಾಳ ಜನ ಹೇಳೋದು ನಮ್ಮಪ್ಪ ಸರಿ ಇಲ್ಲ ಅಂತ ಹೇಳ್ತಾರೆ ಹೊರತು, ನಮ್ಮಪ್ಪ ದೇವರಂಥ ಮನುಷ್ಯ ಅಂತ ಕೆಲವರು ಹೇಳ್ತಾರೆ. ಇಂಥ ತಂದೆ ಹೊಟ್ಟೆಲಿ ಹುಟ್ಟಬೇಕಂದ್ರೆ ನಾನು ಪುಣ್ಯ ಮಾಡಿದ್ದೆ, ತುಂಬ ಒಳ್ಳೆ ತಂದೆ, ನನ್ನ ತಂದೆ ಅಲ್ಲ, ನನ್ನ ಫ್ರೆಂಡ್ ಅವರು, ಈ ಥರ ಟ್ರೀಟ್ ಮಾಡ್ತಕ್ಕಂಥ ತುಂಬ ಜನ ಇದೆ. ಕೆಲವರು ಇದ್ದಾರೆ, ಇಲ್ಲ ನಾನು ಹೇಳಲ್ಲ, ಎಲ್ಲ ಥರವೂ ಇರ್ತಾರೆ. ಒಳ್ಳೆ ತಂದೆನೂ ಇರ್ತಾರೆ, ಕೆಟ್ಟ ತಂದೆನೂ ಇರ್ತಾರೆ, ಕೆಟ್ಟ ತಾಯಿನೂ ಇರ್ತಾಳೆ, ಒಳ್ಳೆ ತಾಯಿನೂ ಕೂಡ ಇರ್ತಾಳೆ. ಅದು ಅವರವರ ಕರ್ಮಾನುಸಾರ ಸಿಗ್ತಕ್ಕಂತಹ ಒಂದು ಬಳುವಳಿ. ಹಾಗೆ ಒಂದು ಜವಾಬ್ದಾರಿ ಇರ್ತಕ್ಕಂಥ ಮನುಷ್ಯ ಜವಾಬ್ದಾರಿಯನ್ನು ಮುಟ್ತಕ್ಕಂಥ ಹಂತದಲ್ಲಿ ಏನಾದರೂ ಕಾಣೆಯಾಗಿದ್ದಾಗ, ಆ ಕಾಣೆಯಾದಂತಹ ಒಂದು ಕುಟುಂಬದಲ್ಲಿ ಆ ತಂದೆಯ ಬೆಲೆ ಅವಾಗ ಮಾತ್ರ ಗೊತ್ತಾಗ್ತದೆ. ತಂದೆ ಇರಬೇಕಾಗಿತ್ತು, ಅವರೆಲ್ಲ ನೋಡ್ಕೋತಾ ಇದ್ರು, ಅವ್ರು ಇರೋವರೆಗೂ ನಮ್ಗೆ ಯಾವುದೇ ತೊಂದರೆ ಇರ್ತಿಲ್ಲ. ನೋಡಿ, ಅವ್ರು ಹೋದ್ಮೇಲೆ ಪ್ರತಿಯೊಂದು ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ನಮ್ಗೆ ಯಾರು ದೊಡ್ಡವ್ರ ಮನೇಲಿ ಇಲ್ಲ, ಸಪೋರ್ಟ್ ಇಲ್ಲ ಅಂತೇಳಿ ಅಕ್ಕಪಕ್ಕದವರೆಲ್ಲ ನಮ್ಮನ್ನು ಹೀಯಾಳಿಸ್ತಿದ್ದಾರೆ, ನಮಗೆ ತುಂಬ ತೊಂದರೆ ಕೊಡ್ತಿರತಕ್ಕಂಥದ್ದು ನಾವು ಸಮಾಜದಲ್ಲಿ ಭಾಳಷ್ಟು ಕಡೆ ಮಾತಾಡ್ಕೊಳ್ತಕ್ಕಂಥ ಒಂದು ವಿಚಾರಗಳು. ಅಂದರೆ ಒಬ್ಬ ದುಡಿಮೆ ಮಾಡಿ ಮನೆ ಸಾಕಣೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಕಾಣೆಯಾಗಿದೆ, ಏನಾಗ್ತದೆ ಅದೇ ನಿಮ್ಮ ಜಾತಿಯಲ್ಲಿ ಆಗ್ತದೆ. ಅಂದ ಅರ್ಥ ಅಂದ್ರೇನು, ನಿಮಗೆ ಸೂರ್ಯನಿಂದ ಸಿಗ್ತಕ್ಕಂತಹ ಪ್ರತಿಫಲಗಳು ಯಾವುದು ಅಂತಂದರೆ ಒಳ್ಳೆಯ ಸ್ಥಾನಮಾನ, ಒಳ್ಳೆಯ ಎಜುಕೇಷನ್. ಈ ಸ್ಥಾನಮಾನ ಎಜುಕೇಷನ್ ಹೋಯ್ತು ಅಂತಂದರೆ ನೀವೇನು ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಅದರಲ್ಲಿ ಎಜುಕೇಷನ್ ಹೋಯ್ತು ಅಂದರೆ ನೀವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಾನು ದೊಡ್ಡ ಅಧಿಕಾರಿ ಆಗಬೇಕು, IAS ಆಗಬೇಕು, KS ಆಗಬೇಕು, ನಾನು ಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು, ಇವೆಲ್ಲ ನಾವು ಅನ್ಕೊಳ್ತೀವಿ. ಆದರೆ ಅಲ್ಲಿ ಆ ಸೂರ್ಯ ಪರಮಾತ್ಮ ಇಲ್ಲ ಅಂತಂದರೆ ಆ ನೇಮ್, ಫೇಮ್ ಆ್ಯಂಡ್ ಪೊಸಿಷನ್ ಇದೆರಡು 3 ಔಟ್ ಆಗ್ತದೆ. ಏನು ಹೇಳಿ? ನೇಮ್, ಫೇಮ್, ಪೊಸಿಷನ್ 3 ಔಟ್ ಆಗ್ತದೆ. ಸ್ಥಾನಮಾನ ಗೌರವಕ್ಕೆ ಚ್ಯುತಿ ಬರ್ತಕ್ಕಂತಹ ಈ ದೋಷ ಇವತ್ತು ಎಷ್ಟೋ ಜನ, ಒಂದು ಎಕ್ಸಾಂಪಲ್ ತೊಗೊಳ್ಬೇಕು ಅಂತಂದಾಗ, ಒಳ್ಳೊಳ್ಳೆ ಅಧಿಕಾರಿಗಳು, ಒಳ್ಳೊಳ್ಳೆ ಟ್ಯಾಲೆಂಟ್ ಇರ್ತಕ್ಕಂಥವ್ರು ತುಂಬ ಜನ ಕೆಲಸ ಮಾಡ್ತಿರ್ತಾರೆ. ಆ ಕ್ರೆಡಿಟಲ್ಲಿ ಯಾರಿಗೂ ಹೋಗುತ್ತೆ ಗೊತ್ತಾ? ಎಲ್ಲೋ ಒಂದು ಕಡೆ ಓತ್ಲ ಹೊಡ್ಕೊಂಡಿದ್ದೋ ಅವ್ನ ಕೈಗಳಿರ್ತಕ್ಕಂಥವ್ನಿಗೆ ಯಾರಿಗೋ ಹೋಗ್ತದೆ, ಅಥವಾ ಅವನ ಕೈ ಮೇಲಿರ್ತಕ್ಕಂತಹ ದೊಡ್ಡ ವ್ಯಕ್ತಿಗಳಿಗೆ ಹೋಗ್ತದೆ ಆ ಕ್ರೆಡಿಟ್ ಎಲ್ಲ. ಅವ್ರು ಹೇಳ್ಕೊಳ್ತಾರೆ, ನಾನು ಕಷ್ಟಪಡೋದು ಹೆಸರು ತಗೊಳ್ಳೋದು ಅವನು ಅಂತ ಅನ್ಕೊಂತಾರೆ. ಕಾರಣ ಏನು? ಮಾಡೋದು ನೀವು ಆಗಿದ್ರು ಕೂಡ ಮಾಡೋದಕ್ಕೆ ಬೇರೆ ಒಂದು ಗ್ರಹ ಇರ್ತದೆ, ಅಂದರೆ ದುಡಿಮೆ ಮಾಡೋಕೆ ಒಂದು ಗ್ರಹ ಬೇರೆ ಇರ್ತದೆ. ಆದರೆ ಅದ್ರ ಕ್ರೆಡಿಟ್ ಬರಬೇಕು ಅಂತಂದರೆ, ಆ ಕೀರ್ತಿ ನಿಮ್ಗೆ ಬರಬೇಕು ಅಂದರೆ ಸೂರ್ಯ ಭಗವಾನ್ ಇರಬೇಕು. ಸೂರ್ಯ ಭಗವಾನ್ ಇಲ್ಲ ಅಂದರೆ ನೀವು ಮಾಡ್ತಾನೇ ಇರ್ತೀರಿ ಲೈಫ್ ಲಾಂಗು, ಅದು ಬೇರೆ ಹೆಸರು ತಗೊಳ್ತಾ ಇರ್ತಾರೆ. ಕಷ್ಟ ನಾವು ಪಡ್ತೀವಿ, ಇನ್ನೊಬ್ಬ ಯಾರೋ ಹೆಸರು ತಗೊಳ್ತಾರೆ ಅಂತ ತುಂಬ ಜನ ಹೇಳ್ತೀರ. ಅಲ್ಲಿಗೆ ನಾನು ಹೇಳೋದೇನಪ್ಪ ಅಂದರೆ, ನೀವು ಕಷ್ಟಪಡ್ತಿದ್ದೀರಾ, ನಿಮ್ಗೆ ಸಿಗ್ತಿಲ್ಲ ಅಂತ ವ್ಯಥೆ ಪಡೋದು ಬೇಡ. ನಮ್ಮೊಳಗಡೆ ಅದು ಪ್ರಾಪ್ತಿ ಇದೆಯಾ ಅಂತ ನೋಡ್ಕೋಬೇಕು. ತನಗೆ ತಂದೆ ಪ್ರಾಪ್ತಿ ಇದೆಯಾ, ತಂದೆ ಸುಖ ಇದೆಯಾ ಅಂತ ಕೇಳ್ಕೋಬೇಕು. ತಂದೆ ಸುಖ, ತಂದೆ ಪ್ರಾಪ್ತಿ ಅಥವಾ ತಂದೆ ಅನುಗ್ರಹ ನನಗಿದೆಯಾ ಅಂತ ಕೇಳ್ಕೋಬೇಕು.
ಎಷ್ಟೋ ಜನ ತಂದೆ ಇದ್ದಾರೆ, ಮಾತೇ ಆಡಲ್ಲ ಅವರು, ವರ್ಷಗಟ್ಟಲೆ ಮಾತು ಬಿಟ್ಬಿಡ್ತಾರಮ್ಮ. ಅಪ್ಪ ಮಗ ದೂರ ದೂರ ಎನಿಮಿಗಳು, ಹೆಂಗೆ ಒಳ್ಳೆ ರೌಡಿಗಳ ಥರ ಇರ್ತಾರೆ ಅಪ್ಪ ಮಗ ಇಬ್ರು. ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ. ಏನು ಬಂತು ಪ್ರಯೋಜನ? ಅಲ್ಲಿಗೆ ಆ ಜಾತಕ, ಮಗನ ಜಾತಕ ತೆಗೆದು ನೋಡಿದ್ರೆ ಅಲ್ಲಿ ತಂದೆ ಸ್ಥಾನ ಕಾಣೆಯಾಗಿರ್ತದೆ, ತಂದೆ ಸ್ಥಾನ ಕಾಣೆಯಾಗಿರ್ತದೆ. ಅಥವಾ ತಂದೆ ಸ್ಥಾನ ಇದ್ದು ಅವನು ನೀಚನಾಗಿರ್ತಾನೆ. ಈ ರೀತಿ ಹಲವಾರು ವ್ಯಾಖ್ಯಾನಗಳನ್ನು ನಾವು ಮಾಡ್ಬೋದು. ಆದರೆ ಜಾತಕನಿಗೆ ಮಿಸ್ ಆಯಿತು ಅಂತಂದರೆ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಜಾತಕನಿಗೆ ಇದು ಮಿಸ್ ಆಗಿದೆ ಅಂತಂದರೆ ಅವನಿಗೆ ನಾಳೆ ದಿವಸ ಒಂದು ಒಳ್ಳೆ ಅಧಿಕಾರ ಬೇಕು, ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಅಧಿಕಾರಿ ಆಗಬೇಕು, ಅಥವಾ ಒಂದು ಕಂಪನಿ ಸ್ಥಾಪನೆ ಮಾಡಬೇಕು, ನಾನೇ ಒಂದಷ್ಟು ಪ್ರಾಡಕ್ಟ್ ರಿಲೀಸ್ ಮಾಡಬೇಕು, ನಾನೇ ಜಾಹೀರಾತು ಪ್ರಪಂಚಕ್ಕೆ ಬರಬೇಕು, ನಾನೇ ಎಲ್ಲ ಮಾರ್ಕೆಟಿಂಗ್ ಮಾಡಬೇಕು, ನಾನೇ ಎಲ್ಲ ತೆಗಿಬೇಕು ಅಂತಿದ್ರೆ ನಿಮಗೆ ಸ್ಥಾನಬಲ ಬೇಕು. ಸ್ಥಾನಬಲ ಅಂದ್ರೇನು? ಲೀಡರ್ಶಿಪ್ ಕ್ವಾಲಿಟಿ ಬೇಕು ನಿಮಗೆ. ನಾಳೆ 4 ಜನ ನಿಮ್ಮ ಮಾತು ಕೇಳ್ತೀನಿ ಅಂದ್ರೆ ನಿಮ್ಗೆ ಆ ಗತ್ತಿರ್ಬೇಕು ನಿಮಗೆ. ನೀವು ಟುಸ್ ಪಟಾಕಿ ಥರ ಹಿಂಗೆ ಇದ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ನಮ್ಮ ಬಾಸು ತುಂಬ ಸಾಫ್ಟಮ್ಮ, ನಾವು ಏನು ಹೇಳಿದ್ರು ಕೇಳ್ತಾನೆ, ಅವ್ನು ಬಾಸ್ ಥರನೇ ಇಲ್ಲಮ್ಮ ಅಂತ ಎಷ್ಟೋ ಜನ ಕಾರ್ಮಿಕರು ಮಾತಾಡ್ಕೊತಾರೆ ಅಲ್ವೇನಮ್ಮ? ಆಗ ಆ ಟುಸ್ ಪಟಾಕಿ ಆಗಿದ್ರೆ ನಾವು ಚಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಅಧಿಕಾರ ಚಲಾವಣೆ ಮಾಡ್ತಿದ್ದೀವಿ ಒಂದು ಕಂಪ್ನಿಲಿ ಅಂತಂದಾಗ ನಮಗೊಂದು ಗತ್ತಿದೆ ಅಂತಂದರೆ, ಆ ಗತ್ತಿ 4 ಜನ ಭಯ ಪಡ್ತಾರೆ ಅಂತಂದರೆ ನಮಗೆ ಸೂರ್ಯ ಭಗವಾನ್ ಅನುಗ್ರಹ ಇರಬೇಕು. ಸೂರ್ಯ ಅನುಗ್ರಹ ಇಲ್ಲ ಅಂತಂದರೆ ಒಂದೇ ಒಂದು ಸರ್ಕಾರದ ಕೆಲಸ ಆಗಲ್ಲ, ನಿಮಗೆ ಗೌರ್ಮೆಂಟ್ ಜಾಬ್ ಸಿಗಲ್ಲ. ಇನ್ ಕೇಸ್ ಗೌರ್ಮೆಂಟ್ ಜಾಬ್ ಇದ್ದು ಸಿಕ್ಕಿದ್ರೂ ಕೂಡ ನಿಮಗೆ ಅಲ್ಲಿ ಯಾವುದೇ ರೀತಿಯಾದಂಥ ಮಾನ್ಯತೆ ಇರೋದಿಲ್ಲ, ಯಾವುದೇ ರೀತಿಯ ಅಭಿವೃದ್ಧಿ ಇರೋದಿಲ್ಲ, ಯಾವುದೇ ರೀತಿಯಾದಂಥ ಏಳಿಗೆ ಇರೋದಿಲ್ಲ. ನಿಮ್ಮಷ್ಟು ನೀವು ಮಾಡ್ತಾ ಇರಬೇಕು, ಬರ್ತಾ ಇರಬೇಕು. ಈ ಥರ ಎಷ್ಟು ದಿನ ಮಾಡ್ಕೊಂಡು ಹೋಗ್ತೀರಾ? ಆವಾಗ ನೀವು ಚೆಕ್ ಮಾಡ್ಕೋಬೇಕು, ನನಗೆ ಸೂರ್ಯ ಅನುಗ್ರಹ ಇದೆಯಾ, ಸೂರ್ಯನ ಪ್ರಾಪ್ತಿ ಇದೆಯಾ ಅಂತ. ಇಲ್ಲಿ ಸೂರ್ಯನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂತಂದರೆ ಅದರ ಇನ್ನೊಂದು ಭಾಗ ಯಾವುದು ಅಂದರೆ ಆತ್ಮಕಾರಕ ಅಂತ ಕರಿತೀವಿ ನಾವು. ನಿಮ್ಮ ಹೃದಯ ಚೆನ್ನಾಗಿರಬೇಕು. ಇದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಿ. ನಿಮ್ಮ ಹೃದಯ ಚೆನ್ನಾಗಿರಬೇಕು. ಯಾಕಂದರೆ ಹೃದಯಾಘಾತ, ಹೃದಯ ಅಪಘಾತ ಅಂತಕ್ಕಂಥ ಇತ್ತೀಚೆಗೆ ಭಾಳ ಹೆಚ್ಚಾಗಿ ಕೇಳ್ತಾ ಇದ್ದೀವಿ ನಾವು. ಆಹಾರ ಸರಿ ಇಲ್ಲವಂತೆ, ಅವರು ಗಟ್ಟುಮುಟ್ಟಾಗಿದ್ರಂತೆ, ಇವ್ರು ಗಟ್ಟುಮುಟ್ಟಾಗಿದ್ರಂತೆ, ಹಾಗಂತೆ ಹೀಗಂತೆ ಹಲವಾರು ವಿಚಾರಗಳನ್ನ ಮಾತಾಡ್ಕೊತೀರಿ. ಇವತ್ತು ಯಾವುದೋ ಒಂದು ಅನಾಹುತ ಆಯಿತು ಅಂತಂದರೆ ನಮ್ಮ ಹೃದಯ ಗಟ್ಟಿ ಇದೆಯಾ ನೋಡ್ಕೊಳ್ಳೋಣ, ಚೆಕ್ ಮಾಡ್ಕೊಳ್ಳತಕ್ಕಂಥದ್ದೇ ಕ್ಯೂ ಜಾಸ್ತಿ ಇವತ್ತು ಆಗೋಗ್ಬಿಟ್ಟಿದೆ. ಆದರೆ ನೀವು ಚೆಕ್ ಮಾಡ್ಕೋಬೇಕಾಗಿರೋದು ನಿಮ್ಮ ಹೃದಯನಲ್ಲ, ನಿಮ್ಮ ಆತ್ಮಕಾರನಾಗಿರ್ತಕ್ಕಂಥ ಸೂರ್ಯ ಭಗವಾನ್ನ. ಸೂರ್ಯ ಆತ್ಮಕಾರಕ ಅಂತೀವಿ, ಜೀವಕಾರಕ ಗುರು ಅಂತ ಕರಿತೀವಿ. ಆದರೆ ನಿಮ್ಮ ಹೃದಯದ ಮಾಂಸಖಂಡಗಳಿಗೆ ಸೂರ್ಯನೇ ಅಧಿಪತಿ. ಆ ಮಸಲ್ಸ್ ಏನಿದೆ ಅದಕ್ಕೆ ಅವನೇ ಅಧಿಪತಿ. ಆ ಸೂರ್ಯ ಅನುಗ್ರಹ ಇಲ್ಲ ಅಂದರೆ ನಿಮ್ಮ ಹೃದಯ ವೀಕ್ ಆಗಿರ್ತದೆ, ನಿಮ್ಮ ಹೃದಯ ದುರ್ಬಲವಾಗಿರ್ತದೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಯಾಕಂದರೆ ಇವತ್ತು ಏನೇ ಒಂದು ಸಮಸ್ಯೆ ಬಂದರೆ ಅದನ್ನು ಮೆಡಿಕಲ್ಲಾಗೆ ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಮೆಡಿಕಲ್ಲಾಗೆ ಹೋಗಿ ತಿಳ್ಕೊಳ್ತಕ್ಕಂಥದ್ದು, ಮೆಡಿಕಲ್ಲಾಗೆ ಹೋಗಿ ಸರಿಪಡಿಸ್ಕೊಳ್ತಕ್ಕಂಥ ಬಗೆಗೇನೆ ಹೆಚ್ಚು ಪ್ರಯತ್ನ ಪಡ್ತಾರೆ ಹೊರತು ಒಂದೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಭಾಗಗಳಿಗೆ ನಿರ್ದಿಷ್ಟವಾಗಿರ್ತಕ್ಕಂತಹ ಗ್ರಹಗಳ ಕಾರಕತ್ವ ಇದೆ, ಅಲ್ಲೆಲ್ಲರೂ ಒಂದು ಕಡೆ ವ್ಯತ್ಯಾಸ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಒಬ್ಬರು ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಆದರೆ ಆ ಗ್ರಹಗತಿಗಳಿಂದ ಏನಾದರೂ ಆರೋಗ್ಯ ಸಮಸ್ಯೆ ಬಂತು ಅಂದರೆ ಡಾಕ್ಟರ್ ಹತ್ರ ಹೋಗ್ತಾರೆ, ಟ್ರೀಟ್ಮೆಂಟ್ ತಗೋತಾರೆ, ಅಷ್ಟೇ ಹೊರತು ಅದನ್ನು ಮೂಲಭೂತವಾಗಿ ಎಲ್ಲಿಂದ ನಮಗೆ ಆಕ್ಟಿವೇಟ್ ಆಗಿದೆ, ಡಿಆಕ್ಟಿವೇಟ್ ಆಗಿದೆ ಅನ್ನೋ ಬಗ್ಗೆ ಯಾರೂ ಒಬ್ಬರು ತಿಳ್ಕೊಳ್ಳಲ್ಲ. ಅದರಿಂದನೇ ಇವತ್ತು ಎಲ್ಲವೂ ಕೂಡ ಇನ್ಕಂಪ್ಲೀಟ್ ಆಗೋಗಿರೋದು. ಜೀವನ ಕಂಪ್ಲೀಟ್ ಆಗಬೇಕು ಅಂದ್ರೇನು, ಮೆಡಿಕಲ್ ಹೋಗಿರಿ ಬೇಡ ಅಂತ ಹೇಳಲ್ಲ, ಮೆಡಿಕಲ್ಲು ಹೋಗಿ, ಜಾತಕ ಓದು ಬನ್ನಿ. ಈ ಎರಡಲ್ಲೂ ವ್ಯತ್ಯಾಸ ಏನಾಯಿತು ಅಂತಂದಾಗ ನೀವು ಏನು ಮಾಡಿದ್ರು ತಿಪ್ಪಲಾಗಾಕೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸೂರ್ಯನ ಅನುಗ್ರಹ ಇದೆ ಅಂದರೆ ನಿಮಗೆ ಹೃದಯ ದುರ್ಬಲವಾಗಿರ್ತದೆ. ಎಲ್ಲ ಮುಖ್ಯವಾಗಿ ಇನ್ನೊಂದು ಭಾಗ ಅಂತಂದರೆ ನಮ್ಮ ಕಣ್ಣುಗಳು. ಬೆಳಕಿಗೆ ಅಧಿಪತಿಯಾಗಿರ್ತಕ್ಕಂಥನು ಸೂರ್ಯ ಭಗವಂತ. ಅಲ್ಲಿಗೆ ಯಾರು ಕನ್ನಡಕ ಹಾಕೊಂಡಿದ್ದೀರಾ ನೋಡಿ, ಕನ್ನಡಕ ಯಾರು ಹಾಕೊಂಡಿದ್ದೀರಾ ಚಿಕ್ಕ ವಯಸ್ಸಿಗೆ 5 ವರ್ಷ 6 ವರ್ಷಕ್ಕೆ ಕನ್ನಡಕ, ನಮ್ಮ 1 ವರ್ಷ ಮಕ್ಕಳಿಗೆಲ್ಲ ಕನ್ನಡಕ ಹಾಕಿರೋದು ನೋಡಿದ್ದೀವಿ ನಾವು. ಹಾಕೊಂಡಿದ್ದೀರಂತಂದರೆ ಅಲ್ಲಿ ಸೂರ್ಯ ಅನುಗ್ರಹ ಇಲ್ಲ ಅಂತ ಅರ್ಥ. ಈ ರೀತಿ ಒಂದು ಜಾತಕದಲ್ಲೇ ನಮಗೆ ಇಷ್ಟೆಲ್ಲ ಪ್ರಭಾವಗಳನ್ನು ಕೊಡ್ತಕ್ಕಂತಹ ಈ ಗ್ರಹ ನಮ್ಮ ಸಂಖ್ಯಾಶಾಸ್ತ್ರ ಕುಂಡಲಿ ಏನಾದರೂ ಕಾಣೆ ಆಗೋಯ್ತು ಅಂತಂದರೆ ಏನು ಮಾಡೋಣ? ಯಾಕಂದರೆ ಒಂದೊಂದು ಗ್ರಹಗಳು ಕೂಡ ನಿರ್ದಿಷ್ಟವಾದಂಥ ಫಲಗಳನ್ನು ಆಯಾ ವ್ಯಕ್ತಿ ಕೊಡ್ತಾ ಬರ್ತದೆ ಜನ್ಮದಶೆ ಮೂಲಕ. ಆ ಗ್ರಹ ಸಂಯೋಗದಲ್ಲಿ ಏನಾದರೂ ಮಿಸ್ ಆಯಿತು ಅಂತಂದರೆ ಅದು ಫಲಗಳು ಸಿಗೋದಿಲ್ಲ. ಯಾವುದೋ ಕಂಪ್ನಿನಲ್ಲಿ ಓನರ್ ಸುಮ್ಮನೆ ಕೂತಿರ್ತಾನೆ, ಇನ್ಯಾರೋ ಕ್ರೆಡಿಟ್ ತಗೊಂಡಿರ್ತಾರಲ್ಲಿ, ಇವರು ಸುಮ್ಮನೆ ಓದಪೋಯ ಬಂದಪೋಯ ಅಂತಿರ್ತಾರೆ, ಇನ್ನೊಬ್ರು ಯಾರೋ ತಗೊಂಡು ಮಜಾ ಮಾಡ್ತಿರ್ತಾರೆ. ಅಂದರೆ ಇವೆಲ್ಲ ಯಾಕೆ ನಾವು ಹೇಳ್ತೀವಿ ಅಂತಂದಾಗ, ನಮಗೆ ಪ್ರಾಪ್ತಿ ಯೋಗ ಅಂತಕ್ಕಂಥದ್ದು ಇಲ್ಲ ಅಂತಂದಾಗ
ನಾವೇನು ಮಾಡೋ ಆಗಲ್ಲ. ಹಾಗೆಯೇ ಈ ಬೆಳಕು ಕೊಡ್ತಕ್ಕಂಥವನು ಕೂಡ ಸೂರ್ಯ ಭಗವಂತ ಅವನು ಬೆಳಕನ್ನೇ ಕಿತ್ಕೊಂಡ್ಬಿಡ್ತಾನೆ. ಹುಟ್ಟು ಕುರುಡರಾಗೋಗಿರ್ತಾರೆ. ಹುಟ್ಟು ಕುರುಡ್ರ ಅಂತಂದರೆ ಅವನಿಗೆ ಸೂರ್ಯನ ಅನುಗ್ರಹ ಇಲ್ಲ ಅಂತ. ಹೋಗ್ತಾ 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 ಏನೋ ಒಂದು 40 ಇಯರ್ಸ್ ತನಕ ಚೆನ್ನಾಗಿತ್ತಪ್ಪ, ಆಮೇಲೆ ಗ್ಲಾಸ್ ಹಾಕೊಂಡೆ, ಈ ಗ್ಲಾಸ್ ಇಲ್ಲಂದ್ರೆ ಆಗೋದೇ ಇಲ್ಲ ಅಂತಕ್ಕಂಥ ಎಷ್ಟೋ ಜನ ವ್ಯಕ್ತಿಗಳಿಗೆ ಸೂರ್ಯ ನೀಚನಾಗ್ಬಿಟ್ಟಿರ್ತಾನೆ. ನಿಮ್ಗೆ ಗೊತ್ತೇ ಇರಲ್ಲ, ಸೂರ್ಯ ನೀಚನಾಗ್ಬಿಟ್ಟಿರ್ತಾನೆ. ಸೂರ್ಯ ನೀಚನಾಗಿದ್ದ ಮೇಲೆ ಅದನ್ನು ನಾವು ತಿರುಗಿಸಿ ಪರೀಕ್ಷೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದರಿಂದ ಒಂದು ಸರ್ಕಾರಿ ಕೆಲಸ ಆಗಿರಲಿ, ತಂದೆಯಿಂದ ಸಹಾಯ ಆಗಿರಲಿ, ಅಥವಾ ಒಂದು ಲೀಡರ್ ಆಗಿ ಮುಂದುವರಿಬೇಕು ಜೀವನದಲ್ಲಿ ಅಂತಂದರೆ, ಅಥವಾ ಯಾವುದೇ ಆದಂಥ ಒಂದು ಕಾರ್ಯಕ್ಷೇತ್ರದಲ್ಲಿ ತನ್ನನ್ನೇ ತಾನು ಬೆಳೆಸ್ಕೊಳ್ಬೇಕು ಅಂತ ಇದ್ದರೆ ನಿಮಗೆ ಸೂರ್ಯ ಅನುಗ್ರಹ ಸಂಪೂರ್ಣವಾಗಿರಬೇಕು. ಸೂರ್ಯ ಮಿಸ್ ಆಗೋಗಿದ್ದಾನೆ ಅಂತಂದರೆ ನಿಮಗೆ ಅದು ಸಿಗೋದಿಲ್ಲ. ಹಾಗಾದರೆ ನನಗೆ ಸರ್ಕಾರದಿಂದನೂ ಯಾವ ಕೆಲಸನೂ ಆಗೋದಿಲ್ಲ, ನನಗೆ ಬೇಕಾದಂಥ ಸ್ಥಾನಮಾನಗಳಿಗೂ ಕೊರತೆ ಎಂದು ಕಾಣಿಸ್ತಿದೆ, ನಾನು ಲೀಡರ್ ಆಗಿ ನಾನು ಏನನ್ನೂ ಮಾಡ್ಲಿಕ್ಕಾಗಲ್ಲ ಜೀವನದಲ್ಲಿ, ಇದೇ ರೀತಿ ಕೊರಗದ ಅಂತ ಕೇಳಿದ್ರೆ ಖಂಡಿತ ಅದಲ್ಲ. ಯಾಕಂದರೆ ನೆನ್ನೆ ಕೂಡ ಕಾರ್ಯಕ್ರಮದ ಇದೇ ಹೇಳಿದ್ವಿ, ಮಿಸ್ ಆಗೋಗಿದೆ ಅಂತೇಳಿ ಮಿಸ್ ಆಗಿ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಮಿಸ್ ಆಗೋಗಿರೋದನ್ನ ನಾವು ಮತ್ತೆ ಕಲೆಕ್ಟ್ ಮಾಡಿಕೊಂಡು ಯಾವ ರೀತಿ ಇದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದೇ ಬುದ್ಧಿವಂತ ಲಕ್ಷಣ. ಅದಕ್ಕೆ ಅವ್ರು ಹಾಗಾದ್ರು ಇವ್ರು ಹೀಗಾದ್ರು ಅಂತಲ್ಲ. ಇವತ್ತು ಎಷ್ಟೋ ಜನ ಒಂದೇ ಕ್ಲಾಸ್ ಓದಿರ್ತಾರೆ, ಆ ಕ್ಲಾಸ್ಮೇಟಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ಬಿಟ್ಟಿರ್ತಾನೆ, ಒಬ್ಬ ಫುಟ್ಪಾತಲ್ಲಿ ಇರ್ತಾನೆ. ನನ್ನ ಜೊತೆ ನನ್ನ ಫ್ರೆಂಡು ಮುಖ್ಯಮಂತ್ರಿ, ಇವತ್ತು ನಾನು ಅಲ್ಲೇ ಇದ್ದೀನಿ ಅಂದರೆ ಅದು ಅವನ ಪ್ರಾಪ್ತಿ. ಅವನಿಗೆ ಆ ಸೂರ್ಯನ ಶಕ್ತಿ, ಸೂರ್ಯನ ಅನುಗ್ರಹ ಸಂಪೂರ್ಣವಾಗಿದ್ದರಿಂದ ಅವನೊಬ್ಬ ರಾಜಕೀಯ ವ್ಯಕ್ತಿ ಆದ, ಅಥವಾ ಅವನೊಬ್ಬ ಲೀಡರ್ ಆದ, ಅಥವಾ ಅವನು ಒಂದು ಕಂಪನಿಯ MD ಆದ. ನಿಮಗಿಲ್ಲ, ಅದು ಆಗಲಿಲ್ಲ, ಇಷ್ಟೇ ವ್ಯತ್ಯಾಸ. ಆಗ ಅಟ್ಲೀಸ್ಟು ಅವನು ಆಗೋಗಿದ್ದಾನೆ ಅಂತ ಕೇಳಿ ನಾವು ಕೊರ್ಕೊಂಡು ಸುಮ್ಮನೆ ಮನೆ ಕೂತ್ಕೊಳ್ಳೋದಲ್ಲ. ಎಷ್ಟೇ ವಯಸ್ಸಾಗಿರಲಿ ಆಕಾಂಕ್ಷೆಗಳು ಮಾತ್ರ ಯಾವುದೇ ಕಾರಣಕ್ಕೆ ಬಿಡಬೇಡಿ. ನಮ್ಮಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾವು ಅವಲೋಕನ ಮಾಡಿದಾಗ ಮಾತ್ರ ಈ ಸತ್ಯಾಸತ್ಯತೆ ಗೊತ್ತಾಗೋದಿಲ್ಲ ನಮಗೆ. ಅವನೇ ಸರಿ, ಇವರೇ ಸರಿ, ನಾನು ಸರಿಯಿಲ್ಲ, ಈ ಮನೋಭಾವನೆ ಬಂದ್ಬಿಟ್ಟಿರ್ತದೆ. ಇವತ್ತು ಎಷ್ಟೋ ಜನಕ್ಕೆ ಬಂದ್ಬಿಟ್ಟಿದೆ ಆ ಮನೋಭಾವನೆ. ನನಗೆ ಆ ತಾಕತ್ತಿಲ್ಲ ಬಿಡಿ, ನನಗೆ ಆ ತಾಕತ್ತಿಲ್ಲ ಬಿಡಿ, ನನಗೆ ಆ ಕೆಪಾಸಿಟಿ ಇಲ್ಲ ಬಿಡಿ. ಕೆಪಾಸಿಟಿ 100% ಇರ್ತದೆ, ಆದರೆ ಇಲ್ಲಿ ಸ್ಥಾನಮಾನದ ಕೊರತೆ ಇರ್ತದೆ. ಸ್ಥಾನಮಾನದ ಕೊರತೆ ಇತ್ತು ಅಂದಾಗ ನಿಮ್ಗೆ ಅವಕಾಶ ಬಂದು ತೊಗೊಳಕ್ಕಾಗಲ್ಲ ನಿಮ್ಮ ಕೈನಲ್ಲಿ. ಬೇಡ ಬಿಡ್ರಿ, ಯಾರನ್ನ ಕೊಟ್ಬಿಡಿ ಅಂತೀರ. ಅಥವಾ ನನಗೆ ಇದು ನಡೆಸೋಂಥ ಕೆಪಾಸಿಟಿ ಇಲ್ಲ, ನಾನು ಈ ಇದಕ್ಕೆ ನನಗೆ ಮ್ಯಾನೇಜ್ ಮಾಡೋಕೆ ಆಗ್ತಿಲ್ಲ ಅಂತಕ್ಕಂಥದ್ದನ್ನ ಅವರು ಮುಂಚಿತವಾಗಿ ಮನಗಟ್ಟು ಮಾಡ್ಬೇಕು ಅಂದ್ಬಿಡ್ತಾರೆ. ಅದರಿಂದ ಇವತ್ತು ಏನು ಬೇಕೋ ಅದನ್ನು ಧಾರಾಳ ಪಡ್ಕೊಳ್ಳಿ, ಆದರೆ ಜನ್ಮದೋಷವನ್ನು ಪರಿಹಾರ ಮಾಡ್ಕೊಳ್ಳಿ. ಜನ್ಮಗ್ರಹಗಳ ಪ್ರಭಾವಗಳನ್ನು ನೋಡ್ಕೊಳ್ಳಿ. ಜನ್ಮಗ್ರಹಗಳ ಪ್ರಭಾವಗಳು ನೋಡಿಕೊಂಡು ಮಿಸ್ ಆಗಿದೆ, ಅದು ಸರಿ ಇಲ್ಲ, ಇದು ಸರಿ ಅಂತ ಕೂತ್ಕೊಂಡ್ರೆ ನೀವು ಹಾಗೇ ಇರಬೇಕೇ ಹೊರತು ಬದಲಾವಣೆ ಆಗೋದೇ ಇಲ್ಲ. ಇವತ್ತು ತಂದೆ ಅಂತಕ್ಕಂತಹ ಒಂದು ಶಕ್ತಿ ಸೂರ್ಯ ಭಗವಂತನನ್ನ ಪ್ರತಿಷ್ಠೆ ಮಾಡಬೇಕು ಅಂತಂದಾಗ ಅಲ್ಲಿಗೆ ಆ ಗ್ರಹಗಳು ನಮ್ಮ ಜೀವನದಲ್ಲಿ ಸಂಬಂಧಗಳನ್ನು ಯಾವ ರೀತಿ ವಿಂಗಡಣೆ ಮಾಡಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ. ಇವಳು ಹೆಂಡತಿ, ಇವಳು ಅಕ್ಕ, ಇವಳು ತಂಗಿ, ಇವಳು ತಾಯಿ, ಈ ಸಂಬಂಧಗಳು ಹೇಗೆ ಬಂತು? ಅದೆಲ್ಲದಕ್ಕೂ ಒಂದೊಂದು ಗ್ರಹಗಳ ಕಾರಕತ್ವ ಇರ್ತದೆ. ಗ್ರಹಗಳ ಕಾರಕತ್ವ ಇಲ್ಲ ಅಂತಂದಾಗ ನಮಗೆಲ್ಲರೂ ಸಮಾನರೇ, ಆವಾಗ ಫಲ ನಿರೀಕ್ಷೆ ಇರೋದೇ ಇಲ್ಲ. ಫಲ ನಿರೀಕ್ಷೆ ಇರೋದು ಯಾಕೆ ಸತ್ಯವೋ ಅದೇ ರೀತಿ ಆಯಾ ಗ್ರಹಗಳಿರೋದು ಅಷ್ಟೇ ಸತ್ಯ. ಇದನ್ನ ಅಧ್ಯಯನ ಪೂರ್ವಕವಾಗಿ ನೋಡಿದಾಗ ಮಾತ್ರ ನಮಗೆ ಗೊತ್ತಾಗ್ತದೆ, ಬೇರೆ ಗೊತ್ತಾಗೋದೇ ಇಲ್ಲ. ನೀವು ಇವತ್ತು ನಿಮ್ಮ ಜಾತಕ ಕುಂಡಲಿಯಲ್ಲಿ ಈ ರೀತಿ ಯಾವ್ದಾದ್ರು ಒಂದು ನಂಬರ್ ಮಿಸ್ ಆಗಿದೆ ಅಂತಂದ್ರೆ ನೀವು ಜಾಗೃತಿಗೊಳ್ಬೇಕು. ಯಾಕಂದ್ರೆ ಜಾಗೃತಿ ನೀವು ಗೊತ್ತಿಲ್ಲ ಅಂತಂದಾಗ ನಿಮ್ಗೇನಾಗುತ್ತೆ, ಅದರಿಂದ ಫಲ ನಿರೀಕ್ಷೆ ನಿಮ್ಮಲ್ಲಿ ಖಂಡಿತವಾಗಿ ಇದ್ದೇ ಇರ್ತದೆ, ಆದರೆ ಫಲ ಸಿಗೋದಿಲ್ಲ. ಫಲ ನಿರೀಕ್ಷೆ ಖಂಡಿತ ಇರ್ತದೆ, ಫಲ ನಿರೀಕ್ಷೆ ಆಗೋದೇ ಇಲ್ಲ. ಇದು ಮಕ್ಕಳ ಮೊದಲನೇ ಭಾಗದಿಂದನೇ ಅನ್ವಯ ಆಗ್ತಕ್ಕಂಥ ಒಂದು ಸತ್ಯ. ಅದಕ್ಕೆ ಆ ಮಿಸ್ಸಿಂಗ್ ನಂಬರು ಇಲ್ಲ ಅಂತಂದಾಗ ನಾವೇನು ಮಾಡಬೇಕು? ನಮ್ಮ ಜೀವನದಲ್ಲಿ ಆ ಮಿಸ್ಸಿಂಗ್ ನಂಬರ್ನ ಅಳವಡಿಸ್ಕೊಳ್ತಕ್ಕಂಥ ಬಗ್ಗೆ ಹೇಗೆ? ನಮ್ಮ ಜಾತಕದಲ್ಲಿ ಏಳಿಗೆ ಆಗಬೇಕು ಅಂತಂದಾಗ ಇದೇನಾದ್ರು ಅಡ್ಡಿ ಬರ್ತಾ ಇದೆಯಾ? ಇವೆಲ್ಲ ನೀವೇನಾಗುತ್ತೆ ಅಂದರೆ ಇದು ಒಂದಿನ 2 ದಿವಸಕ್ಕೆ ಬಗೆಹರಿತಕ್ಕಂಥ ಸಮಸ್ಯೆ ಅಲ್ಲ. ಇದು ನೂರಾರು ವರ್ಷಗಳ ಕಾಲ ನಿಮ್ಮಿಂದ ನೀವು ಕೊಡಬೇಕಾಗಿರ್ತಕ್ಕಂಥ ಒಂದು ಬಳುವಳಿ. ಇವತ್ತು ನಿಮಗೆ ಗೊತ್ತಾಗಿದೆ ಅಂದರೆ ನಿಮ್ಮ ಮಕ್ಕಳಲ್ಲಿ ಇದೇ ಕ್ಯಾಲ್ಕುಲೇಷನಲ್ಲಿ ನಿಮಗೆ ಏನು ಬದಲಾವಣೆ ಇದೆ ಅಂತ ಹುಡುಕಾಟ ಮಾಡಿ. ಆವಾಗ ನಾವು ಹೇಳತಕ್ಕಂಥ ಅಷ್ಟೂ ವಿಚಾರ ನಿಮಗೆ ಗೊತ್ತಾಗ್ತದೆ. ಪರಿಹಾರ ಕಡೆ ಗಮನ ಕೊಡೋಣ. ಇಲ್ಲಿ ಸಂಖ್ಯಾಶಾಸ್ತ್ರ ಕುಂಡಲಿಯಲ್ಲಿ ನಂಬರ್ 1 ಮಿಸ್ ಆಗಿದ್ರೆ ನೀವು ಒಬ್ಬ ತಂದೆಯನ್ನು ಕಳ್ಕೊಂಡ ಹಾಗೆ.
ಈ ನಂಬರ್ 1 ನಾವು ಪಡ್ಕೋಬೇಕು ಅಂತಂದರೆ ನಾವೇನು ಮಾಡಬೇಕು ಅಂದರೆ, ಮೊದಲನೇದಾಗಿ ಪ್ರತ್ಯಕ್ಷ ದೈವ ಅಂತ ಹೇಳಿ ಹೆಸರು ಮಾಡಿರ್ತಕ್ಕಂತಹ ಪ್ರಪಂಚದ ಪ್ರತ್ಯಕ್ಷ ದೈವ, ಕಣ್ಣಿಗೆ ಕಾಣ ದೇವರು ಯಾರು ಅಂತಂದರೆ ಸೂರ್ಯ ಭಗವಾನ್. ಸೂರ್ಯೋದಯಕ್ಕಿಂತ ಮುಂಚೆ ಯಾರು ಎದ್ದೊಳ್ತೀರಾ ಅವ್ರಿಗೆ ಸಂಪೂರ್ಣ ಸೂರ್ಯನ ಅನುಗ್ರಹ ಸಿಗುತ್ತೆ. ಸೂರ್ಯೋದಯ ಆದಮೇಲೆ 7 ಗಂಟೆ 8 ಗಂಟೆ 9 ಗಂಟೆಗೆ ಯಾರು ಎದ್ದೊಳ್ತೀರಾ ಅವ್ರಿಗೆ ಶನಿ ಭಗವಾನ್ ಅನುಗ್ರಹ ಸಿಗುತ್ತೆ. ಹಾಗಂತ ಖುಷಿ ಪಟ್ಬಿಡ್ಬೇಡಿ. ಶನಿ ದೇವ್ರು ಏನು ಕೊಡ್ತಾನೆ, ಸೂರ್ಯ ಭಗವಾನ್ ಏನು ಕೊಡ್ತಾರೆ ಅಂತ ಚೆನ್ನಾಗಿ ತಿಳ್ಕೊಳ್ಳಿ. ಫಸ್ಟು ನಮಗೆ ಶನಿ ಭಗವಾನ್ ಸಾಕು ಅಂದ್ಕೊಂಡಿದ್ರೆ ಅವ್ರು ಏನು ಕೊಡ್ತಾರೆ ಅಂತ ಪ್ರಪಂಚಕ್ಕೆಲ್ಲ ಗೊತ್ತಿದೆ, ಅದನ್ನು ಕೊಟ್ಟುಬಿಡ್ತಾನೆ. ಅರ್ಥ ಆಯ್ತಲ್ಲ? ಆದರೆ ನೀವು ಸೂರ್ಯನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂದಾಗ ಪ್ರತಿ ದಿವಸ ಸೂರ್ಯ ನಮಸ್ಕಾರ, ಸೂರ್ಯ ಧ್ಯಾನ ಮಾಡಿ ನೀವು ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಬೇಕು. ಈ ಅರ್ಘ್ಯವನ್ನು ನೀವು ಕೊಟ್ಟಿಲ್ಲ ಅಂತಂದಾಗ ನಿಮಗೆ ಇಲ್ಲಿ ಮಿಸ್ಸಿಂಗ್ ನಂಬರ್ ಏನಿದೆ, ಈ ಮಿಸ್ ಆಗಿ ಇರ್ತದೆ ಹೊರತು ಯಾವುದೇ ಕಾರಣಕ್ಕಾಗಲ್ಲ. ಇಲ್ಲಿ ಒಂದೇ ಥಿಯರಿ, ಇಲ್ಲಿ ಮಿಸ್ ಆಗಿದೆ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥದ್ದೇ ಇದರ ಫಾರ್ಮುಲಾ. ಇದನ್ನು ನಾವು ಪಡ್ಕೋಬೇಕು. ಜಾತಕದಲ್ಲಿ ನೆಗೆಟಿವೋ ಪಾಸಿಟಿವೋ ಅದು ಆ ನಂತರ. ಆ ಥರ ರೂಲಿಂಗ್ ಪ್ಲ್ಯಾನೆಟ್ ಅಂತ ಒಂದಿದ್ದಾಗ ಆ ರೂಲಿಂಗ್ ಪ್ಲ್ಯಾನೆಟಲ್ಲಿ ಸೂರ್ಯ ಭಗವಾನ್ ಇಲ್ಲ ಅಂತಂದಾಗ ನಿಮ್ಮ ಜೀವನ ವಿಶೇಷವಾಗಿ ನಡೆಯೋದೇ ಇಲ್ಲ. ಅದರಿಂದ ಈ ಸೂರ್ಯನ ಕಾರಕತ್ವ ಇರತಕ್ಕಂತಹ ಪ್ರಧಾನ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಬೇಕು. ಅದರಲ್ಲಿ ಮೊದಲನೇದು ಯಾವುದು? ಸೂರ್ಯ ಭಗವಾನ್ನ ಅನುಗ್ರಹ ಪಡ್ಕೊಳ್ಳೋದಕ್ಕೆ ಸೂರ್ಯನ ಪೂಜೆ ಮಾಡ್ತಕ್ಕಂಥದ್ದು. ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರ, ಸೂರ್ಯ ಧ್ಯಾನ ಅಂತಿದೆ, ಅದನ್ನು ಪ್ರತಿನಿತ್ಯ ಮಾಡ್ತಕ್ಕಂಥದ್ದು. ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ಮಾಡಬೇಕು? ಭಾಳ ಮುಖ್ಯವಾಗಿ ತಂದೆಗೆ ಗೌರವ ಕೊಡಬೇಕು, ತಂದೆಗೆ ಮರ್ಯಾದೆ ಕೊಡಬೇಕು, ತಂದೆ ಜೊತೆ ವಿಶ್ವಾಸವಾಗಿರಬೇಕು, ತಂದೆಯನ್ನು ಪ್ರೀತಿ ಮಾಡಬೇಕು, ತಂದೆಯ ಸಂಪೂರ್ಣ ಅನುಗ್ರಹ ನಿಮ್ಗಿರ್ಬೇ ಥರ ನಡ್ಕೋಬೇಕು. ಇವತ್ತು ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರಪ್ಪ. ಏನಾದರೂ ಒಂದು ಹೇಳಿದ್ದು ಕೇಳಿಲ್ಲ ಅಂತಂದರೆ ಆಗಲೇ ದೂರ್ವಾಸ ಮುನಿ, ನಮ್ಮಪ್ಪ ಸರಿ ಇಲ್ಲ, ನಮ್ಮಪ್ಪ ಸರಿ ಇಲ್ಲ, ಅವರಿಲ್ಲ ಅಂದರೆ ಭೂಮಿಗೆ ಬರ್ತಿರ್ಲಿಲ್ಲ. ಅಂಥದ್ರಲ್ಲಿ ಒಳ್ಳೆ ತಂದೆ ಇದ್ದರೆ ಕೆಟ್ಟ ತಂದೆ ಅದು ಬೇರೆ ವಿಚಾರ. ನಿಮ್ಮ ಕರ್ತವ್ಯ ನೀವು ಮಾಡಿ. ನಾನು ಹೇಳ್ದಷ್ಟೇ, ಅವರು ಕೆಟ್ಟ ತಂದೆನೇ ಆಗಿರಲಿ, ನಿಮ್ಮ ಕರ್ತವ್ಯ ಮಾಡಿ. ಮಗನಾಗಿ ನಿಮ್ಮ ಕರ್ತವ್ಯ ಏನು? ತಂದೆಗೆ ತಲೆ ಬಾಗ್ತಕ್ಕಂಥದ್ದು, ತಂದೆಗೆ ಗೌರವ ಕೊಡ್ತಕ್ಕಂಥದ್ದು, ತಂದೆಯ ಮಾತುಗಳನ್ನ ಕೇಳ್ತಕ್ಕಂಥದ್ದು, ತಂದೆಗೆ ಪೂರಕವಾಗಿ ನಡ್ಕೊಳ್ತಕ್ಕಂಥದ್ದು, ತಂದೆಯ ಅನುಗ್ರಹಕ್ಕೆ ಪಾತ್ರ ಆಗ್ತಕ್ಕಂಥದ್ದು. ಕರ್ಮ ವಿಧಿನಲ್ಲಿ ಒಂದು ಶತ್ರುತ್ವ ಮಿತ್ರತ್ವ ಅಂತ ಇದ್ದೇ ಇದಿಲ್ಲ ನಾನು ಹೇಳೋದಿಲ್ಲ. ಆದರೆ ಮಕ್ಕಳಾಗಿ ನಿಮ್ಮ ಕರ್ತವ್ಯ ನೀವು ಮಾಡಿ. ಆಮೇಲೆ ವಿಶೇಷವಾಗಿ ಏನಾಗುತ್ತೆ ಅಂದರೆ, ನಿಮ್ಮ ಮನೆ ಅಂತ ತಗೊಂಡಾಗ, ವಾಸ್ತುವನ್ನು ತಗೊಂಡಾಗ ಪೂರ್ವ ದಿಕ್ಕು ಅಧಿಪತಿಯಾಗಿರ್ತಕ್ಕಂಥ ಯಾರು? ಸೂರ್ಯ ಭಗವಾನ್. ಆ ಸೂರ್ಯ ಭಗವಾನ್ ಪೂರ್ವ ದಿಕ್ಕಿಗೆ ಅಧಿಪತಿಯಾಗಿದ್ದಾಗ ಆ ಭಾಗವನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಯಾಕೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು? ಬೇರೆ ಏನಿಲ್ಲ, ವೆರಿ ಸಿಂಪಲ್. ಒಂದು ತಾಮ್ರದ ಸೂರ್ಯನ ಪ್ರತಿಮೆಯನ್ನು ತೊಗೊಂಡು ಬನ್ನಿ. ತಾಮ್ರದ ಸೂರ್ಯನ ಪ್ರತಿಮೆ ತೊಗೊಂಬಂದು ಕರೆಕ್ಟ್ ಎಕ್ಸಾಕ್ಟು ಎಲ್ಲಿ ಆ ಪೂರ್ವ ದಿಕ್ಕಿನಲ್ಲಿ ಹಾಕ್ಬಿಡಿ. ಹಾಕ್ಬಿಟ್ಟು ದಿನನಿತ್ಯ ಪೂಜೆ ಮಾಡ್ತಾ ಬನ್ನಿ. ಎಷ್ಟೋ ಜನಕ್ಕೆ ಸೂರ್ಯ ಹೊರಗಡೆ ಕಾಣೋದೇ ಇಲ್ಲ. ಪಾಪ ಬಹುಮಡಿ ಕಟ್ಟಡ, ಕೆಲವು ಚಿಕ್ಕ ಕಟ್ಟಡ ಇರ್ತಾರೆ, ಮುಂದ್ಗಡೆ ಅಪಾರ್ಟ್ಮೆಂಟ್ಗೆ ಬಂದ್ಬಿಟ್ಟಿರುತ್ತೆ, ಮೇಲ್ಗಡೆ ಟೆರೆಸ್ ಮೇಲೆ ಸೂರ್ಯ ನೋಡೋಕೋರು ಆಗಲ್ಲ. ಮಧ್ಯ 12 ಗಂಟೆಗೆ ಸೂರ್ಯ ಕಾಣೋದು ನೆತ್ತಿ ಮೇಲೆ ಬಂದಾಗ, ಬೆಳಗ್ಗೆ ಹೊತ್ತು ಕಾಣೋದಿಲ್ಲ, ಏನು ಮಾಡೋದು ಪಾಪ? ಅದಕ್ಕೆ ಇದೊಂದು ಐಡಿಯಾ ಮಾಡ್ಕೊಳ್ಳಿ. ಪೂರ್ವ ಭಾಗಕ್ಕೆ ಒಂದು ತಾಮ್ರದ ಒಂದು ಸೂರ್ಯ ಬಿಂಬವನ್ನು ಹಾಕೊಳ್ಳಿ. ಹಾಕೊಂಡು ಅವನ್ನೇ ಡೈರೆಕ್ಟಾಗಿ ಪೂಜೆ ಮಾಡಿ. ಅವನ್ನೇ ಮಾಡಬೇಕು ಅಂತೇನಿಲ್ಲ, ಇವ್ರನ್ನ ಇಟ್ಕೊಳ್ಳಿ. ಮನೆಯಲ್ಲೇ ಸೂರ್ಯನ ಮಾಡ್ಕೊಳ್ಳಿ, ತುಂಬ ಒಳ್ಳೇದಾಗ್ತದೆ. ಓರಿ, ದೊಡ್ಡ ಓರಿ, ಗಂಡು ಹಸು ಅಂತ ಹೇಳ್ತೀವಿ, ಓರಿ, ಆ ಓರಿಯನ್ನು ಪೂಜೆ ಮಾಡಬೇಕು. ಸೂರ್ಯನ ಅನುಗ್ರಹ ಸಂಪೂರ್ಣ ಸಿಗ್ತದೆ ನಿಮಗೆ. ಈ ರೀತಿ ಹಲವಾರು ವಿಚಾರಗಳು ಇರೋದನ್ನ ನಾವು ಪಡ್ಕೋಬೇಕೇ ಹೊರತು, ಅಯ್ಯೋ ನನ್ನ ಹಣೆ ಬರಲಿಲ್ಲ ಅಂತಂದರೆ ನಾವು ಮೂರ್ಖರಾಗ್ಬಿಡ್ತೀವಿ. ಮೂರ್ಖರಾಗಬೇಡಿ, ಬುದ್ಧಿವಂತರಾಗಿ ಸೂರ್ಯ ಅನುಗ್ರಹ ಪಡ್ಕೊಳ್ಳಿ. ಒಳ್ಳೆಯದಾಗಲಿ.